ಇನ್ನು ಈ ಬಗ್ಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ಹರಿಶೇಖರ್ ಮಾತನಾಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಈ ವಿಷಯದ ಬಗ್ಗೆ ಮಾನ್ಯ ಸಿಪಿ ಅವರು ಒಂದು ಎನ್ಕ್ವೈರಿ ಮಾಡಬೇಕಂತ ಹೇಳಿ ಒಂದು ಆದೇಶ ಮಾಡಿದ್ದಾರೆ. ಅದಕ್ಕೆ ಎನ್ಕ್ವೈರಿ ಅಧಿಕಾರಿಯಾಗಿ ನನ್ನನ್ನು ನೇಮಿಸಿದ್ದಾರೆ. ನಾನು ಅದನ್ನು ಪರಿಪೂರ್ಣವಾಗಿ ಎನ್ಕ್ವೈರಿ ಮಾಡಿ ಮಾನ್ಯ ಕಮಿಷನರ್ ಅವರಿಗೆ ಆ ವರದಿಯನ್ನು ಸಲ್ಲಿಸಲು ನಾನು ಸಿದ್ಧ ಮಾಡ್ತಾ ಇದ್ದೇನೆ. ಇಲ್ಲ ಮೇಲೆ ಇವತ್ತು ನಿನ್ನೆ ನೈಟ್ ನನಗೆ ಸಿಕ್ಕಿದೆ, ಆರ್ಡರ್ ಸಿಕ್ಕಿದೆ. ನಾನು ಈಗ ಶುರು ಮಾಡಬೇಕೀಗ. ಇಟ್ ವಿಲ್ ಟೇಕ್ ಟೈಮ್. ಅಟ್ಲೀಸ್ಟ್ ಒಂದು ವಾರ ಕಾಲ ನನಗೆ ಬೇಕಾಗ್ತದೆ. ಎಲ್ಲ ಪರಿಪೂರ್ಣವಾಗಿ ಎಲ್ಲ ರೆಕಾರ್ಡ್ಸ್ ಎಲ್ಲ ನಾವು ಚೆಕ್ ಮಾಡಿ ಪರಿಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡಬೇಕಾಗ್ತದೆ. ನಿನ್ನೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಭದ್ರತಾ ಲೋಪ ಆಗಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಕಿದಂತಹ ಹಾರದಲ್ಲಿ ಸೆನ್ಸಾರ್ ಲೈಟ್ ಪತ್ತೆಯಾಗಿದ್ದು, ಇದು ಸಿಎಂ ಅವರ ಭದ್ರತಾ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ನಡೆದ ಅಚಾತುರ್ಯ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸಿಎಂ ಅವರನ್ನ ಮಾಜಿ ಮೇಯರ್ ಹಾಗೆಯೇ ಅವರ ಬೆಂಬಲಿಗರು ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ಹಾರವನ್ನ ಹಾಕಿದ್ದಾರೆ. ಆ ಹಾರದಲ್ಲಿ ಸೆನ್ಸಾರ್ ಲೈಟ್ ಹಾಗೆಯೇ ಶೆಲ್ಗಳನ್ನ ಒಳಗೊಂಡಂತಹ ಹಾರ ಅದಾಗಿತ್ತು. ಈ ಹಾರವನ್ನ ಗಮನಿಸಿದ್ದು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ. ಈ ಒಂದು ಹಾರವನ್ನ ಗಮನಿಸಿದ ನಂತರ ಅದರಲ್ಲಿ ಸೆನ್ಸಾರ್ ಲೈಟ್ ಅನ್ನ ಗಮನಿಸಿದ್ದಾರೆ. ಈ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿಯ ವಿರುದ್ಧ ಅವರು ಗರಂ ಕೂಡ ಆಗಿದ್ದಾರೆ. ಯಾಕಂದ್ರೆ ಯಾರನ್ನು ಕೂಡ ಗಮನಿಸದೆ ಅಥವಾ ಭದ್ರತಾ ಸಿಬ್ಬಂದಿಗೆ ಈಗಾಗಲೇ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಶಂಕರ್ ಪಾಗೋಜಿ ವಿಧಾನಸೌಧದಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಪಾಗೋಜಿ, ನಿನ್ನೆ ನಡೆದಂತಹ ಘಟನೆ ನಿಜವಾಗ್ಲೂ ಕೂಡ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ, ಹಾಗೆಯೇ ನಿರ್ಲಕ್ಷ್ಯ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಹಾಗಾಗಿ ಈಗ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ? ಎಕ್ಸಾಕ್ಟ್ಲಿ ನಿನ್ನೆ ಏನಾಗಿದ್ದು? ನವಿತಾ, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ವಿಧಾನಸೌಧಕ್ಕೆ ಹೋಗಿದ್ರು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ. ಆ ಸಂದರ್ಭದಲ್ಲಿ ಮಾಜಿ ಮೇಯರ್ ಒಬ್ಬರು ತಮ್ಮ ಬೆಂಬಲಿಗರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಅಭಿನಂದಿಸೋದಕ್ಕೆ ತೆರಳಿದ್ರು. ಅವಾಗ ಅವರು ಒಂದು ಹಾರವನ್ನ ತೆಗೆದುಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಆ ಹಾರದಲ್ಲಿ ಒಂದು ಬ್ಯಾಟರಿ ಸಮೇತ ಒಂದು ಸೆನ್ಸಾರ್ ಲೈಟ್ ಅನ್ನ ಹಾಕಿದ್ರು ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಅಂದ್ರೆ ಅದು ಸಿಎಂ ಗಮನಕ್ಕೆ ಬಂದಿದೆ. ಆದ್ರೆ ಅವರು ಹಾಕಿದ ನಂತರ ಅವರು ಅದನ್ನ ಗಮನಿಸಿದ್ದಾರೆ. ಆಮೇಲೆ ಅವರು ಭದ್ರತಾ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಏನು ಮಾಜಿ ಮೇಯರ್ ಮತ್ತು ಅವರ ಬೆಂಬಲಿಗರು ಅಭಿಮಾನಕ್ಕೋಸ್ಕರ ಆ ಹಾರವನ್ನ ಹಾಕಿದ್ರು ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಅಂದ್ರೆ ಸಿಎಂ ಗಮನ ಸೆಳೆಯೋದಕ್ಕೋಸ್ಕರ ಅಲ್ಲಿ ಸೆನ್ಸಾರ್ ಲೈಟ್ ಅನ್ನ ಅವರು ಹಾಕಿದ್ರು ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಅದನ್ನ ಮುಖ್ಯಮಂತ್ರಿ ಗಮನಿಸಿ ಏನು ಭದ್ರತಾ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆ ನಂತರ ಇಂಟೆಲಿಜೆನ್ಸ್ ಎಡಿಜಿಪಿ ಅವರು ಅದನ್ನ ಗಮನಿಸಿ ಅವರು ಕೂಡ ನಗರ ಕಮಿಷನರ್ ಆಗಿರುವಂತಹ MN ರೆಡ್ಡಿ ಅವರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಅವರು ವಿಧಾನಸೌಧದ ಡಿಸಿಪಿಯನ್ನ ತರಾಟೆಗೆ ತೆಗೆದುಕೊಂಡಿರುವಂತಹದ್ದು. ಅಂದ್ರೆ ಈ ರೀತಿಯ ಭದ್ರತೆ ಹೇಗೆ ಆಯಿತು, ಭದ್ರತಾ ಲೋಪ ಹೇಗೆ ಆಯಿತು ಅನ್ನುವಂಥದ್ದು ಅವರನ್ನ ಪ್ರಶ್ನಿಸಿದ್ದಾರೆ. ಅಂದ್ರೆ ಒಂದು ಸಿಎಂ ಜೊತೆಗಿರುವಂತಹ ಭದ್ರತಾ ಸಿಬ್ಬಂದಿಯ ಲೋಪವೋ ಅಥವಾ ವಿಧಾನಸೌಧದ ಗೇಟ್ ನಲ್ಲಿರುವಂತಹ ಸಿಬ್ಬಂದಿಯ ಲೋಪವೋ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂತದ್ದು. ವಿಧಾನಸೌಧದ ಗೇಟ್ ನಲ್ಲಿರುವಂತಹ ಸಿಬ್ಬಂದಿ ಅದು ನಮ್ಮ ಲೋಪ ಅಲ್ಲ, ಅದು ಸಿಎಂ ಜೊತೆಗಿರುವಂತಹ ಭದ್ರತಾ ಸಿಬ್ಬಂದಿ ಅದನ್ನ ಗಮನಿಸಬೇಕಾಗತ್ತೆ ಅನ್ನುವಂತ ಒಂದು ವಾದವನ್ನ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ ಸಿಎಂ ಜೊತೆಗೆ ಆ ಸಂದರ್ಭದಲ್ಲಿ ಏನು ಭದ್ರತಾ ಸಿಬ್ಬಂದಿ ಇರಬೇಕಾಗತ್ತೆ, ಅವರು ಆ ಹಾರ ಹಾಕುವಂತ ಸಂದರ್ಭದಲ್ಲಿ ಅವರಲ್ಲಿ ಇರಲಿಲ್ಲ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಹೀಗಾಗಿ ಸಿಎಂ ಜೊತೆಗೆ ಯಾರು ಭದ್ರತೆಯಲ್ಲಿದ್ರು ಅವರು ಅಲ್ಲಿ ಅಚಾತುರ್ಯದಿಂದ ಈ ಘಟನೆ ನಡೆದಿದೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಹೀಗಾಗಿ ಈಗಾಗಲೇ ಏನು ನಗರ ಕಮಿಷನರ್ ಆಗಿರುವಂತಹ MN ರೆಡ್ಡಿ ಅವರು ಹರಿಶೇಖರ್ ಅನ್ನುವಂತ ಎಡಿಜಿಪಿ ಅವರ ಹೆಚ್ಚುವರಿ ಆಯುಕ್ತರ ನೇತೃತ್ವದಲ್ಲಿ ಒಂದು ಏನು ಕಮಿಟಿಯನ್ನ ಮಾಡಿದ್ದಾರೆ. ಅವರು ಇದನ್ನ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆಯಿಂದಲೇ ಸ್ಪಷ್ಟವಾದ ಒಂದು ಮಾಹಿತಿ ಬರುವಂತದ್ದು. ಈಗಾಗಲೇ ತನಿಖೆ ಆರಂಭವಾಗಿದೆ ಅನ್ನುವಂಥದ್ದು. ಏನು ಹೆಚ್ಚುವರಿ ಆಯುಕ್ತರು ವಿಧಾನಸೌಧದಲ್ಲಿ ಏನು ಘಟನೆ ನಡೆದಿದೆ ಆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಏನಾಗಿತ್ತು, ಹೇಗಾಗಿತ್ತು ಅನ್ನುವಂತ ಒಂದು ಪರಿಶೀಲನೆ ಕೂಡ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಶಂಕರ್ ಪಾಗೋಜಿ, ನೀವೇ ಹೇಳಿದಾಗೆ ಗಮನವನ್ನು ಸೆಳೆಯುವ ಕಾರಣಕ್ಕಾಗಿ ಈ ಒಂದು ಹಾರವನ್ನ ಹಾಕಲಾಗಿತ್ತು ಅಂತ. ಹಾಗಾದ್ರೆ ಮಾಜಿ ಮೇಯರ್ ಮತ್ತು ಅವರ ಅಭಿಮಾನಿಗಳಿಗೆ, ಅವರ ಬೆಂಬಲಿಗರಿಗೆ ಈ ಒಂದು ಹಾರದ ಬಗ್ಗೆ ಮಾಹಿತಿ ಇತ್ತಾ ಹೇಗೆ, ಈ ಒಂದು ಸೆನ್ಸಾರ್ ಲೈಟ್ ನ ಬಗ್ಗೆ? ಬಹುತೇಕ ನವಿತಾ, ಅಂದ್ರೆ ಅವರು ಅದನ್ನು ಗಮನದಲ್ಲಿ ಇಟ್ಟುಕೊಂಡೇ ಆ ರೀತಿಯ ಒಂದು ಸಿಎಂ ಗಮನ ಸೆಳೆಯೋದಕ್ಕೋಸ್ಕರ ಈ ರೀತಿಯ ಒಂದು ಸೆಲ್ ಸಮೇತ ಇರುವಂತಹ ಒಂದು ಲೈಟ್ ಅನ್ನ ಹಾಕಿದ್ರು ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಅದನ್ನ ವಿಧಾನಸೌಧದ ಎಂಟ್ರಿಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಚೆಕಪ್ ಆಗತ್ತೆ. ಯಾರೇ ಏನೇ ವಸ್ತುಗಳನ್ನ ತೆಗೆದುಕೊಂಡು ಹೋದ್ರು ಅಲ್ಲಿ ಒಂದು ಸೆನ್ಸಾರ್ ಇದರಲ್ಲಿ ಅದನ್ನ ಚೆಕಪ್ ಮಾಡಿಯೇ ಮುಂದಿನ ಒಳಗೆ ಕಳಿಸುವಂತದ್ದು. ಅಲ್ಲಿ ಆ ಚೆಕಪ್ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು. ಇನ್ನೊಂದು, ಮುಖ್ಯಮಂತ್ರಿಗೆ ಯಾರಾದ್ರೂ ಏನಾದ್ರೂ ಉಡುಗೊರೆ ಕೊಡಬೇಕಾದ್ರೆ ಅಥವಾ ಏನಾದ್ರೂ ಮಾಲೆ ಹಾಕಬೇಕಾಗಿದ್ರೆ ಅಂತ ಸಂದರ್ಭದಲ್ಲೂ ಕೂಡ ಅವರ
ಜೊತೆಗಿರುವಂತಹ ಭದ್ರತಾ ಸಿಬ್ಬಂದಿ ಅವರು ಕೂಡ ಅದನ್ನ ಚೆಕ್ ಮಾಡ್ತಾರೆ. ಅವೆರಡೂ ಕೂಡ ಸರಿಯಾಗಿ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಭದ್ರತಾ ಲೋಪ ಆಗಿರುವಂತದ್ದು. ಅಂದ್ರೆ ಇದು ಮಾಲೆ ತಂದವ್ರಿಗೆ ಅವ್ರಿಗೆ ಗೊತ್ತಿದ್ದು ಮಾಡಿದ್ದಾರೆ ಅನ್ನುವಂತ ಒಂದು ವಾದ ಈಗ ಕೇಳಿ ಬರ್ತಾ ಇದೆ. ಆದ್ರೆ ಅಲ್ಲಿ ಲೋಪ ಯಾರ್ದಾಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಬೇಕಾಗತ್ತೆ. ಅಂದ್ರೆ ಸಿಎಂ ಜೊತೆಗಿರುವಂತಹ ಭದ್ರತಾ ಸಿಬ್ಬಂದಿ ಸ್ಪಷ್ಟವಾಗಿ ಗಮನಿಸದೇ ಇರೋದ್ರಿಂದ ಈ ಲೋಪ ಆಗಿದೆ ಅನ್ನುವಂಥದ್ದು ವಿಧಾನಸೌಧದ ಗೇಟ್ ನಲ್ಲಿರುವಂತಹ ಅಥವಾ ಅಲ್ಲಿ ಏನು ಭದ್ರತೆಗಿರ್ತಾರೆ ಆ ಪೊಲೀಸರ ವಾದ ಆಗಿರುವಂತದ್ದು. ಆದ್ರೆ ವಿಧಾನಸೌಧ ಒಳಗಡೆ ಏನೇ ಹೋಗ್ಬೇಕಾದ್ರೂ ಸರಿಯಾಗಿ ಚೆಕಪ್ ಆಗ್ಬೇಕನ್ನುವಂತ ಒಂದು ವಾದ ಇರೋದ್ರಿಂದ ಅಲ್ಲಿ ಅವರು ಸರಿಯಾಗಿ ಮಾಡಿಲ್ಲ ಅನ್ನುವಂತ ಒಂದು ಅವರ ಲೋಪ ಕೂಡ ಇದೆ ಅನ್ನುವಂಥದ್ದು. ಹೀಗಾಗಿ ಯಾರ ಲೋಪದಿಂದ ಈ ಅಚಾತುರ್ಯ ನಡೆಯುತ್ತೆ ಅನ್ನುವಂಥದ್ದು ತನಿಖೆಯಿಂದಾನೇ ಗೊತ್ತಾಗಬೇಕು. ನವಿತಾ, ಓಕೆ, ಥ್ಯಾಂಕ್ ಯು ಶಂಕರ್ ಪಾಗೋಜಿ ಡೀಟೇಲ್ಸ್